ಏಕಾದಶಿಯ ಪ್ರಯುಕ್ತ ಇವತ್ತು ದೊಡ್ಡಬಳ್ಳಾಪುರ ತಾಲೂಕಿನ ವಡ್ರಳ್ಳಿ ಗ್ರಾಮದ ಶ್ರೀ ಕಲ್ಯಾಣ ಶ್ರೀನಿವಾಸ ದೇವಸ್ಥಾನ, ಈ ದೇವಸ್ಥಾನದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಪುಷ್ಪ ಅಲಂಕಾರ ಮತ್ತು ದೇವರಿಗೆ ಎಲ್ಲ ಪೂಜಾ ಕೈಕರ್ಯಗಳನ್ನು ಮುಗಿಸಿ ಭಕ್ತಾದಿಗಳನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಇಲ್ಲಿ ಭಕ್ತಾದಿಗಳು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ವೈಕುಂಠ ಏಕಾದಶಿ ಪ್ರಯುಕ್ತ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ವಡ್ರಳ್ಳಿ ಆಗ್ಬೋದು, ನಮ್ಮ ತೂಬ್ಗೆರೆ ಆಗ್ಬೋದು, ನಗರದಲ್ಲಿರುವಂಥ ತೇರಿನ ಬೀದಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆಗ್ಬೋದು. ಈ ದೇವಸ್ಥಾನಗಳೆಲ್ಲರೂ 5ನೇ ಶತಮಾನದ ದೇವಸ್ಥಾನಗಳು. ಅದರಲ್ಲೂ ಕಳೆದ 5-10 ವರ್ಷಗಳಿಂದ ಈ ವಡ್ರಳ್ಳಿಯಲ್ಲಿ ತುಂಬ ಅತ್ಯುತ್ತಮವಾಗಿ ಹೆಚ್ಚಿನ ಒತ್ತನ್ನು ಕೊಟ್ಟು ದೇವರಿಗೆ ಎಲ್ಲ ರೀತಿಯಾದಂಥ ಸೇವೆಗಳನ್ನು ಮಾಡಿ ಉತ್ತಮವಾದಂಥ ಪುಷ್ಪಾಲಂಕಾರವನ್ನು ಮಾಡಿ ಭಕ್ತಾದಿಗಳ ಕಣ್ತುಂಬಿಸ್ಕೊಳ್ಳೋ ರೀತಿಯಲ್ಲಿ ನಮ್ಮ ವಡ್ರಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಈ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇರುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ಇವತ್ತೂ ಹಿಂದಿನ ವರ್ಷಕ್ಕಿಂತ ಅತ್ಯುತ್ತಮವಾಗಿ ಆಚರಣೆಯನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ವೆಂಕಟರಮಣ ಸ್ವಾಮಿ ಆಶೀರ್ವಾದದಿಂದ ಪ್ರತಿ ವರ್ಷ ಇದೇ ರೀತಿ ಇನ್ನೂ ಉನ್ನತ ರೀತಿಯಲ್ಲಿ 100 ವರ್ಷಗಳ ಕಾಲ ಈ ಒಂದು ವೈಕುಂಠ ಏಕಾದಶಿ ಕಾರ್ಯಕ್ರಮ, ವೈಕುಂಠ ಏಕಾದಶಿಯ ದೇವರ ಪೂಜಾ ಕಾರ್ಯಕ್ರಮಗಳು ಇದೇ ರೀತಿ ಮುಂದುವರಲಿ ಅಂತ ಹೇಳಿ ಭಕ್ತಾದಿಗಳೆಲ್ಲರೂ ಬಂದು ಈ ಒಂದು ಅದ್ಭುತವಾದಂತಹ ದೇವಸ್ಥಾನದಲ್ಲಿ ಬಂದು ಆ ದೇವರ ಕೃಪೆಗೆ ಪಾತ್ರರಾಗಬೇಕು, ಈ ಮಾಡಿರುವಂಥ ಎಲ್ಲ ಅಲಂಕಾರದ ದರ್ಶನವನ್ನು ಪಡಿಬೇಕು ಅಂತ ಹೇಳಿ ಕೋರ್ಕೊತೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ವಡ್ಡರಳ್ಳಿ ಗ್ರಾಮದಲ್ಲಿರುವ ಶ್ರೀ ಕಲ್ಯಾಣ ಶ್ರೀನಿವಾಸ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷ ಪುಷ್ಪಾಲಂಕಾರವನ್ನು ಮಾಡಲಾಗಿದೆ. ಧನುರ್ಮಾಸದಲ್ಲಿ ಬರುವ ಈ ವೈಕುಂಠ ಏಕಾದಶಿಯು ಮಹಾವಿಷ್ಣುವಿಗೆ ಅತ್ಯಂತ ಪ್ರಮುಖ ಹಬ್ಬವಾಗಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ಪುಷ್ಯ ಮಾಸದ ಶುಕ್ಲ ಪಕ್ಷ 11ನೇ ದಿವಸ ಆಚರಿಸುವ ಈ ಏಕಾದಶಿಯು ಹಲವಾರು ಕಾರಣಗಳಿಂದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ದಿನ ವೈಕುಂಠದ ಬಾಗಿಲು ಅಂದರೆ ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಈ ಬಾಗಿಲಿನಿಂದ ಪ್ರವೇಶಿಸಿದರೆ 7 ಜನ್ಮಗಳಲ್ಲಿ ಮಾಡಿರುವ ಪಾಪಕರ್ಮಗಳು ಕಳೆದು ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ವೈಕುಂಠ ಏಕಾದಶಿಯ ದಿನ ಶ್ರೀಮನ್ನಾರಾಯಣನ ದರ್ಶನ ಮಾಡಿದರೆ ಪುಣ್ಯ ಸಂಪಾದಿಸಬಹುದು ಎಂದು ಈ ದಿನವನ್ನು ದೊಡ್ಡ ಹಬ್ಬವಾಗಿ ಆಚರಿಸಲಾಗುತ್ತದೆ. ಏನು ಸುಮಾರು 300-400 ವರ್ಷದಿಂದ ಈ ದೇವಸ್ಥಾನ ತುಂಬ ಚೆನ್ನಾಗಿ ವಡ್ರಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಹಳ್ಳಿಗಳವರು ಅವ್ರ ಕೈಲಾದಷ್ಟು ಸೇವೆ ಮಾಡಿ ದೇವರಿಗೆ ಆಶೀರ್ವಾದ ಪಡೆದು ಪೂಜೆಗಳು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಆದರೂ ನಾವು ಒಂದು 7-8 ವರ್ಷದಿಂದ
ನಮ್ಮದು ತೂಪ್ಗೆರೆ. ಅದು ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಈ ಊರಲ್ಲಿ ಏನೋ ಒಂದು ಪೂಜೆಗೆ ಬಂದಾಗ ಅವತ್ತು ನೋಡಿದೆ, ಭಾಳ ಸಂತೋಷ ಆಯ್ತು ನನಗೆ. ಅವತ್ತಿಂದ ಇವತ್ತವರೆಗೂ ಪ್ರತಿ ವರ್ಷ ನಾನು ಬರ್ತೀನಿ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ವರ್ಷ ಒಡ್ರಳ್ಳಿಯವರು ಮತ್ತು ಸುತ್ತಮುತ್ತ ಹಳ್ಳಿಗಳವರು ತಿರುಪತಿಯಲ್ಲಿನೂ ಮಾಡಿರಲ್ಲ, ಮಾಡಿದರೂ ನಾವು ಅಲ್ಲಿಗೆ ಹೋಗಿ ನೋಡೋಕ್ಕಾಗಲ್ಲ. ಆದರೂ ಅಷ್ಟೊಂದು ಅದ್ಧೂರಿಯಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ತೀನಿ. ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಕಂಟನಕುಂಟೆ ಗ್ರಾಮ ಪಂಚಾಯಿತಿಯ ವಡ್ರಳ್ಳಿ ಗ್ರಾಮದಲ್ಲಿ ಈ ಒಂದು ಕಲ್ಯಾಣ ಶ್ರೀನಿವಾಸ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ನಿಜವಾಗಲೂ ಇವತ್ತು ವೈಕುಂಠ ಏಕಾದಶಿಯ ಪ್ರಯುಕ್ತ ಬಹುಶಃ ಇಲ್ಲಿಗೆ ಬಂದ ಭಕ್ತಾದಿಗಳಿಗೆ ವೈಕುಂಠಕ್ಕೆ ಹೋದಂಥ ಒಂದು ಅನುಭವ ಆಗ್ತದೆ. ಇಂಥ ಒಂದು ಆ ಭಗವಂತನ ಆಶೀರ್ವಾದ, ಭಗವಂತನ ಪ್ರೇರಣೆ ಇವತ್ತು ಈ ಗ್ರಾಮದ ಎಲ್ಲ ಯುವಕ ಮಿತ್ರರು, ಎಲ್ಲ ಹಿರಿಯರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥದ್ದು ಭಾಳ ಔಚಿತ್ಯ. ಇವತ್ತಿನ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನ ಇವತ್ತು ಭಕ್ತಿಯ ಕಡೆ ಹೋಲ್ತಾ ಇದ್ದಾರೆ. ಯಾಕೆಂತಂದರೆ ಇವತ್ತು ಭಗವಂತ ಇಲ್ಲದೆ ಏನೂ ಇಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಈಗಾಗಲೇ ಜನ ಬಂದಿದ್ದಾರೆ. ಅದರಂತೆ ಇವತ್ತು ನೋಡಿದ್ರೆ ಇವತ್ತು ಲಕ್ಷಾಂತರ ಜನ ಇವತ್ತು ಸೇರುವಂಥ ಸಾಧ್ಯತೆ ಇದೆ. ಪ್ರತಿ ವರ್ಷವೂ ಸಹ ಲಕ್ಷಾಂತರ ಜನ ಇಲ್ಲಿ ಭಕ್ತರು ಒಂದು ದಿನ 2 ದಿನ ಸಾಯಂಕಾಲ ರಾತ್ರಿ ಇಡೀ ಜನ ಇಲ್ಲಿ ಜನಸಮೂಹ ಇರ್ತದೆ. ಇವತ್ತು ಭಾಳ ಖುಷಿಯಾದಂಥ ವಿಚಾರ. ನಾವು ಸಹ ಇವತ್ತು ವೈಕುಂಠ ಏಕಾದಶಿಯ ಪ್ರಯುಕ್ತ ಘಾಟಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಇಲ್ಲಿ ಭಗವಂತನ ದರ್ಶನ ಮಾಡಲಿಕ್ಕೆ ಬಂದಿದ್ದೇವೆ. ನಮಗಂತೂ ಭಾಳ ಸಂತೋಷ ಆಗಿದೆ. ಇದರ ಪರವಾಗಿ ಯಾರ್ಯಾರು ಭಕ್ತರು ಸೇರಿಕೊಂಡು ಈ ಒಂದು ಭಗವತ್ ಪ್ರೇರಣೆಯಿಂದ ಇವತ್ತು ಈ ಕೆಲಸ ಮಾಡ್ತಿದ್ದಾರೆ, ಅವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಏಕಾದಶಿಯ ಪ್ರಯುಕ್ತ ವಡ್ರಳ್ಳಿಯ ಈ ಗ್ರಾಮದಲ್ಲಿ ತಿರುಮಲ ದೇವರ ದೇವಾಲಯದ ನಮ್ಮ ಮುಜರಾಯಿ ದೇವಸ್ಥಾನದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಕೂಡ ಒಂದು ಅದ್ಭುತವಾಗಿ ಒಂದು ತಿರುಮಲದಲ್ಲಿ ಮಾಡುವ ರೀತಿಯಲ್ಲೇ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲ ಭಕ್ತಾದಿಗಳಿಗೂ ಕೂಡ ಬಂದರೆ ಇಲ್ಲಿ ತುಂಬ ಒಂದು ಶಾಂತ ರೀತಿಯ ಮೂರ್ತಿಯ ದರ್ಶನ ಮಾಡಿ ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗ್ಬೋದು. ಇವತ್ತು ಏಕಾದಶಿ, ನಾಳೆ ಮುಕ್ಕೋಟಿ ದ್ವಾದಶಿ. ಈ 2 ದಿನಗಳ ಕಾಲ ನಾರ್ತ್ ಗೇಟ್ ಕೂಡ ಓಪನ್ ಆಗಿರ್ತದೆ, ಅಂದರೆ ವೈಕುಂಠ ದ್ವಾರ ಕೂಡ ಓಪನ್ ಆಗಿರ್ತದೆ. ಎಲ್ಲ ಭಕ್ತಾದಿಗಳು ಇದೊಂದು ಅವಕಾಶವನ್ನು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತೇಳಿ ನಾನು ಭಕ್ತ ಮಹಾಶಯರಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು.